ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್, ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಯೋಚನೆ ಏನಿದೆ ನಿಮ್ಮ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆಯೇ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಯೂನಿವರ್ಸ್, bring this love back to me. Okay, ಯೂನಿವರ್ಸ್ bring this love back to me ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಒಂದು ರೆಡ್ ಹಾರ್ಟನ್ನು ಹಾಕಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಕೆಲವೊಬ್ಬರು ಈ ಒಂದು ನಾನೇನು ಹೇಳಿರ್ತೀನಿ ಕಮೆಂಟಲ್ಲಿ ಏನು ಮಾಡಿ ಅಂತ ಹೇಳಿರ್ತೀನಿ, ಅದ್ರ ಜೊತೆಗೆ ಕೆಲವೊಬ್ರು ಗ್ರ್ಯಾಟಿಟ್ಯೂಡ್ನ ಸೇರಿಸ್ಬಿಟ್ಟು ನಾನು ಹೇಳಿರೋಂಥ ಸೆಂಟೆನ್ಸ್ನ ಹಾಕ್ತೀರಾ. ವೆರಿ ಗುಡ್, ವೆರಿ ಗುಡ್. ಹೀಗೆ ಮುಂದುವರಿಸಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸೊ ನೀವು ಏನು ಮಾಡಬೇಕು, ಪಾಸಿಟಿವ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಒಂದಲ್ಲ ಒಂದಿನ ನಿಮಗೂ ಒಳ್ಳೇದಾಗಿ ಆಗುತ್ತೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಓಕೆ, ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಹಾಗೆಯೇ ಅವ್ರ ಫೋಟೋನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಮುಖವನ್ನು ನೆನ್ಪು ಮಾಡ್ಕೊಳ್ಳಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಪರ್ಸನ್, ನಿಮ್ಮ ವ್ಯಕ್ತಿ ತಡರಾತ್ರಿಯ ಯೋಚನೆ ನಿಮ್ಮ ಬಗ್ಗೆ ಏನಿದೆ? ಓಕೆ, ಅನ್ಸ್ಪೋಕನ್ ಟ್ರುತ್. ಓಕೆ, ಸೊ ಮಾತಿಲ್ಲ, ಕಥೆ ಇಲ್ಲ, ಬರೀ ಮೌನ ಅವ್ರ ಎನರ್ಜಿಯಲ್ಲಿ ಬರ್ತಿರೋವಂಥದ್ದು. ಮಾತಾಡಲಿಕ್ಕೆ ಮನಸ್ಸಲ್ಲಿ ತುಂಬ ವಿಷಯಗಳಿದ್ರೂ ಕೂಡ ನೋಡಿ. ಓಕೆ, ಮಾತಾಡೋದಕ್ಕೆ ಕೆಲವೊಂದಷ್ಟು ಮಾತುಗಳಿದೆ, ಆದರೆ ತುಂಬ ಮೌನ. ಮೂನ್ ಎನರ್ಜಿಯಲ್ಲಿ ಬರ್ತಿರುವಂಥದ್ದು, ಚಂದ್ರನ ಒಂದು ಎನರ್ಜಿ. ಸಪ್ರೆಸ್ ಆಗಿರುವಂಥದ್ದು ಅಥವಾ ಎಮೋಷ್ನಲ್ ಆಗಿ ಫೀಲಿಂಗ್ ಅನ್ಸ್ಪೋಕನ್ ಆಗಿರುವಂಥದ್ದು. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು, ಮನಸ್ಸಲ್ಲಿ ಒಂದಷ್ಟು ನೋವುಗಳು, ನೆಮ್ಮದಿ ಅನ್ನುವಂಥದ್ದು ನಿಮ್ಮ ಪರ್ಸನ್ನಲ್ಲಿ ಇಲ್ಲ. ಓಕೆನಾ? ಇಡೀ ದಿನ ಅವರು ಬ್ಯುಸಿಯಾಗಿರ್ತಾರೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಪೊಲೀಸಲ್ಲಿ ಇರಬಹುದು, ಟೀಚರ್ ಆಗಿರಬಹುದು, ಅಥವಾ ಹಾಸ್ಪಿಟಲಲ್ಲಿ ಇರಬಹುದು, ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅವ್ರದ್ದು ಸ್ವಂತ ಬಿಸ್ನೆಸ್ ಶಾಪ್ ಇರಬಹುದು, ಎನಿಥಿಂಗ್. ಗೌರ್ಮೆಂಟ್ ಜಾಬಲ್ಲಿ ಇರಬಹುದು, ಪ್ರೈವೇಟ್ ಆಗಿ ಅವರು ಕಂಪ್ನಿಯಲ್ಲಿ ಕೂಡ ವರ್ಕ್ ಮಾಡ್ತಾ ಇರ್ಬೋದು. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ನೋಡಿದಾಗ ಇಡೀ ದಿನ ಅವರು ಬ್ಯುಸಿಯಾಗಿರ್ತಾರೆ, ಬಟ್ ರಾತ್ರಿ ಮಾತ್ರ ಅವ್ರ ಮನಸ್ಸಲ್ಲಿ ಕೆಲವೊಂದಷ್ಟು ನಿಮ್ಮ ನೆನಪುಗಳು ತುಂಬ ಕಾಡ್ತಾ ಇರತ್ತೆ. ಓಕೆ, ಅವರ ಒಂದು ಸೋಲ್ ಎನರ್ಜಿಯಲ್ಲಿ ಹೇಳ್ತಿರುವಂಥದ್ದು, ಅವರ ಒಂದು ಮನಸ್ಸಲ್ಲಿ, ಅವರ ಸೋಲ್ ಅಂದರೆ ಅವರ ಮನಸ್ಸಲ್ಲಿ ಬೇಕಾದಷ್ಟು ಪ್ರಶ್ನೆಗಳಿದೆ, ಫೀಲಿಂಗ್ ಇದೆ, ಮತ್ತೆ ಆ ಫೀಲಿಂಗಿಗೆ ಉತ್ತರಗಳು ನಿಮ್ಮಲ್ಲಿದೆ ಅನ್ನೋವಂಥದ್ದು, ಅವಳಲ್ಲಿದೆ ಅಥವಾ ಅವನಲ್ಲಿದೆ ಅನ್ನೋವಂಥದ್ದು. ಓಕೆ, ನೋಡ್ಬೋದು ಫ್ಲೇಮ್ ಎಷ್ಟು ಹೈ ಆಗಿ ಸ್ಟ್ರೈಟ್ ಆಗಿ ಉರಿತಾ ಇರುವಂಥದ್ದು, ರೈಟ್? ಸೊ ಫೀಲಿಂಗ್, ಎನರ್ಜಿ, ಆ ಎಮೋಷನ್ ಹೈ ಇದೆ. ನಿಮ್ಮ ಫೋಟೋ ನೋಡುವಂಥದ್ದು ಅಥವಾ ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮನ್ನು ನೆನೆಸ್ಕೊಂಡಾಗಲ್ಲ ಅವರ ಹೃದಯದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ಬರುವಂಥದ್ದು. ಆ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಉತ್ತರ ನಿಮ್ಮಲ್ಲಿದೆ ಅನ್ನೋದು ಗೊತ್ತು ಅವರಿಗೆ. ಓಕೆ, ಅವರು ರಾತ್ರಿ ಮಲ್ಕೊಳ್ಳೋ ಆಗ ಪಿಲ್ಲೋ ಮೇಲೆ ತಲೆ ಇಟ್ಟಾಗೆಲ್ಲ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗುವಂಥದ್ದು. ಆ ಮೈಂಡ್ ಬ್ಲ್ಯಾಂಕ್ ಆಗುವಂಥದ್ದು ಸಮಯದಲ್ಲಿ ನಿಮ್ಮ ಪ್ರೆಸೆನ್ಸ್ ಕರೆಯುವಂಥದ್ದು, ಅಂದರೆ ಕಾಡಿಸುವಂಥದ್ದು. ಓಕೆ,
ಅವ್ರ ಮನಸ್ಸಲ್ಲಿ ಒಂದೇ ಒಂದು ಪದ, ಒಂದೇ ಒಂದು ಮಾತು ರಿಪೀಟ್ ಆಗಿ ಬರ್ತಿರುವಂಥದ್ದು, ಐ ವಿಶ್ ಐ ಕುಡ್ ಟಾಕ್ ಟು ಯು, ನಿನ್ನ ಜೊತೆ ನಾನು ಮಾತಾಡಬೇಕು ಅನ್ನೋವಂಥ ಎನರ್ಜಿ ಬಲವಾಗಿ ಬರ್ತಾ ಇರುವಂಥದ್ದು. ಓಕೆ, ಸೊ ಎಸ್, ಈ ಒಂದು ರೀಡಿಂಗ್ನ ಲೆಟರ್ಸ್ಗಳನ್ನ ಚೆಕ್ ಮಾಡೋಣ. ಓಕೆ, ಫಸ್ಟ್ ಲೆಟರ್ ಎ ಬರ್ತಾ ಇದೆ. ಜೆ, ಕೆ, ಆರ್, ವಿ, ಎಸ್, ಯು, ಟಿ, ಹೆಚ್ ಲೆಟರ್ನ ರೆಪ್ರೆಸೆಂಟ್ಸ್. ಎಸ್, ಎನ್ ಲೆಟರ್, ಎಂ ಲೆಟರ್, ಪಿ ಲೆಟರ್, ಬಿ ಲೆಟರ್, ಓಕೆ, ಜಿ ಲೆಟರ್, ಇಷ್ಟು ಲೆಟರ್ನ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಟ್ಯಾರೋದಲ್ಲಿ ನೋಡೋಣ. ಓಕೆ, ಟ್ಯಾರೋಲ್ಲಿ ಎನರ್ಜಿ ಏನು ಬರ್ತಿದೆ, ನಿಮ್ಮ ವ್ಯಕ್ತಿಯ ಎನರ್ಜಿ ಏನಿದೆ ಚೆಕ್ ಮಾಡೋಣ. ಸಿಕ್ಸ್ ಆಫ್ ವ್ಯಾಂಡ್ಸ್. ಓಕೆ, ಪ್ರೀತಿ, ಎಮೋಷನ್ ಹೈ ಇರುವಂಥದ್ದು. ಪೇಜ್ ಆಫ್ ಪೆಂಟಿಕಲ್, ಕ್ವೀನ್ ಆಫ್ ವ್ಯಾಂಡ್ಸ್, ಸೆವೆನ್ ಆಫ್ ವ್ಯಾಂಡ್ಸ್, ಟೂ ಆಫ್ ಕಪ್ಸ್. ನೈಸ್, ಸೊ ಬ್ಯೂಟಿಫುಲ್ ಆ್ಯಂಡ್ ಪಾಸಿಟಿವ್ ಎನರ್ಜಿ. ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಇಲ್ಲಿ. ಓ ಮೈ ಗಾಡ್, ತ್ರೀ ಆಫ್ ಸಾರ್ಡ್ಸ್, ಏಟ್ ಆಫ್ ಪೆಂಟಿಕಲ್. ನೈಸ್, ದ ಚಾರಿಯಟ್ ಬರ್ತಾ ಇದೆ ಇಲ್ಲಿ. ಓಕೆ, ನೈಸ್. ನೋಡೋಣ ಮುಂದೆ ಏನು ಬರುತ್ತೆ ಅಂತ. ಆದಿಪರಾಶಕ್ತಿ ಜಗನ್ಮಾತೆ. ಯಾ, ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಹೇಳ್ತಾ ಇರುವಂಥದ್ದು, ನಾನು ನಿನ್ನಿಂದ ದೂರ ಇದ್ರೂ ಕೂಡ ನನ್ನ ಮನಸ್ಸು ನಿನ್ನಿಂದ ದೂರ ಆಗಲಿಲ್ಲ, ನನ್ನ ಮನಸ್ಸು ನಿನ್ನನ್ನು ಬಿಡೋದಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆ, ನಿಮ್ಮ ಆಬ್ಸೆನ್ಸ್ ಏನಿದೆ ಅದವರಿಗೆ ತುಂಬಾನೇ ಹೆವಿ ಫೀಲಿಂಗ್ನ ಕೊಡ್ತಿರುವಂಥದ್ದು. ಓಕೆ, ಇಲ್ಲಿ ಒಂದು ಕಾರ್ಡ್ ಎನರ್ಜಿ, ಇಲ್ಲಿ ಟೂ ಆಫ್ ಕಪ್ಸ್ ಆ್ಯಂಡ್ ತ್ರೀ ಆಫ್ ಸಾರ್ಡ್ಸ್ ಕಾರ್ಡಿನ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಈ ಒಂದು ಡೀಪ್ ಸೋಲ್ಫುಲ್, ಅಂದರೆ ಸೋಲ್ಫುಲ್ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಸೋಲ್ ಕನೆಕ್ಷನ್ ನಿಮ್ಮಿಬ್ರು ಮಧ್ಯೆ ಇರುವಂಥದ್ದು. ಅವರು ನಿಮ್ಮ ಆಬ್ಸೆನ್ಸ್ನ ಒಂದು ಲೆಸನ್ ಆಗಿ ಕಲ್ತಿದ್ದಾರೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನೀವಿಲ್ಲದೆ ಅವರು ಒಂದು ಅಪೂರ್ಣ, ಸಂಪೂರ್ಣ ಅಲ್ಲ, ಸಂಪೂರ್ಣ ವಿರುದ್ಧ ಪದ, ಸಂಪೂರ್ಣ ಅಲ್ಲದೆ ಇರುವಂಥದ್ದು. ಓಕೆನಾ, ಸೊ ಸಂಪೂರ್ಣ ಅಲ್ಲ ನಾನು, ನೀನ್ ನನಗೆ ಜೊತೆಗಿರ್ಬೇಕು, ನೀನ್ ನನ್ನ ಜೊತೆಗಿದ್ರೆ ಮಾತ್ರ ನಾನು ಸಂಪೂರ್ಣ, ಇಲ್ಲಾಂದ್ರೆ ನಾನು ಸಂಪೂರ್ಣ ಅಲ್ಲ ಅನ್ನೋ ತರದಲ್ಲಿ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ನಿನ್ನ ಒಂದು ಪ್ರೆಸೆನ್ಸ್ ಇರ್ಬೋದು, ನಿನ್ನ ಒಂದು ಪ್ರೀತಿ ಆಗಿರ್ಬೋದು, ನಿನ್ನ ಒಂದು ಸ್ಟ್ರೆಂತ್, ನೀನ್ ನನ್ನ ಜೊತೆಗಿದ್ರೆ ನೂರಾನೆಯ ಬಲ ಇದ್ದ ಹಾಗೆ ಅನ್ನುವಂಥ ಒಂದು ಮಾತು ಅವರಲ್ಲಿ ಬರ್ತಾ ಇದೆ. ಅವ್ರಿಗೊಂದು ಅವ್ರ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬೇಕು, ಅವ್ರೊಂದು ಕಾಮ್ ಆಗಿರ್ಬೇಕು ಲೈಫಲ್ಲಿ, ಅವರು ಕೆಲಸದಲ್ಲಿ ಖುಷಿಯಿಂದ ಕೆಲಸವನ್ನ ಮಾಡಬೇಕು, ಅವ್ರ ಲೈಫಲ್ಲಿ ಹ್ಯಾಪಿ ಆಗಿರ್ಬೇಕು ಆ್ಯಂಡ್ ಮೀನಿಂಗ್ಫುಲ್ ಆಗಿರ್ಬೇಕಂದ್ರೆ ಅವ್ರ ಪಕ್ಕದಲ್ಲಿ ನೀವಿದ್ರೆ ಮಾತ್ರ. ಜೊತೆ ಪಕ್ಕದಲ್ಲಿ ಎನಿ ಟೈಮ್ 24x7 ಶಿವನ ಮುಂದೆ ನಂದಿ ಇದ್ದ ಹಾಗೆ ಇರುವಂಥದ್ದಲ್ಲ, 24x7 ಇಲ್ಲದೆ ಇದ್ರು ಆ ಎನರ್ಜಿ, ಆ ಒಂದು ನಿಮ್ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ಫೀಲ್, ಅವ್ರಿಗೆ ವೈಬ್ ಅದು ಗೊತ್ತಾಗ್ಬಿಡತ್ತೆ, ಅವ್ರು ಖುಷಿಯಾಗಿರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಆ ರೀತಿಯಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರು ಇಲ್ಲಿ ರಿಯಲೈಸೇಷನ್ ಮಾಡ್ಕೊಂಡಿದ್ದಾರೆ. ಐ ಡಿಂಟ್ ಲೂಸ್ ಇಂಟ್ರೆಸ್ಟ್,
ಐ ಲಾಸ್ಟ್ ಮೈ ಸೆಲ್ಫ್ ವೆನ್ ಐ ಲಾಸ್ಟ್ ಯು. ಓಕೆ, ಅವರ ಒಂದು ತಡರಾತ್ರಿಯ ಥಾಟ್ಸ್ಗಳಂತ ಹೇಳಿದಾಗ ಅವರಲ್ಲಿ ತುಂಬ ರಿಪೀಟೆಡ್ ಆಗಿ ಬರ್ತಿರೋಂಥ ಥಾಟ್ಸ್ ಇದು. ನನಗೆ ನಿನ್ನ ಮೇಲೆ ಇನ್ನೂ ಅದೇ ಥರ ಸೇಮ್ ಫೀಲಿಂಗ್ ಇಟ್ಟಿದ್ಯಾ ಇಲ್ವಾ ಅನ್ನೋಂಥ ಪ್ರಶ್ನೆ ಅವರಿಗೆ ಬರ್ತಾ ಇದೆ. ಹಾಗೇನೆ ನೀನೆಲ್ಲಾದ್ರೂ ಈ ಒಂದು ಪ್ರೀತಿಯಿಂದ ಮೂವ್ ಆನ್ ಆಗ್ಬಿಟ್ಟಿದ್ಯಾ, ನೀನೇನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ಯಾ, ನೀ ಮೂವ್ ಆನ್ ಆಗಿದ್ಯಾ ಅಂತ ಹೇಳಿ ಭಯ ಆಗ್ತಿದೆ ನನಗೆ ಅನ್ನೋಂಥ ಥಾಟ್ಸ್ ಅವರಿಗೆ ಪದೇ ಪದೇ ಬರ್ತಿದೆ. ಆ್ಯಂಡ್ ಅವರಿಲ್ಲಿ ವೆಯ್ಟ್ ಮಾಡ್ತಿರೋದು ಒಂದೇ ಒಂದು ವಿಷಯಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಜೊತೆ ಮಾತಾಡದಿರೋದಕ್ಕೆ ತುಂಬ ಕಾರಣಗಳು ಕಾಣಿಸ್ತಿದೆ. ಅವ್ರ ಫ್ಯಾಮಿಲಿಯ ಕಾರಣಗಳು ಕಾಣಿಸ್ತಿದೆ, ಅಥವಾ ಅವರೊಂದು ಯಾವುದೋ ಒಂದು ಎನರ್ಜಿಲಿ ಸ್ಟಕ್ ಆಗಿರುವಂಥದ್ದು, ದಟ್ ಮೀನ್ಸ್ ಕಾಲ್ ಮಾಡಲಿಕ್ಕೆ ಆಗದಿರೋಂಥ ಪರಿಸ್ಥಿತಿಗಳು ಅವರ ಎನರ್ಜಿಲಿ ಕಾಣಿಸ್ತಿದೆ ನನಗಿಲ್ಲಿ. ಫ್ಯಾಮಿಲಿ ಒತ್ತಡಗಳು ಅಥವಾ ಫ್ಯಾಮಿಲಿಯ ಒಂದು ಕಟ್ಟುಪಾಡಲ್ಲಿ ಸಿಗಾಕೊಂಡಿರ್ಬೋದು ಅವರು. ಹಾಗಾಗಿ ಅವ್ರು ನಿಮ್ಮನ್ನ ಸ್ಪಷ್ಟವಾಗಿ ಅವ್ರ ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಅವರ ಒಂದು ಆಸೆ, ಅವ್ರ ಎನರ್ಜಿಲಿ ಅವ್ರ ಥಾಟ್ಸ್ ಬರ್ತಿರುವಂಥದ್ದು ಒಂದೇ ಒಂದ್ಸಲ ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನೋವಂಥದ್ದು. ಆ್ಯಂಡ್ ಇಲ್ಲಿ ಅವರು ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಬೇಡ, ಕಳಿಸೋದು ಬೇಡ, ಮತ್ತೇನಾದರೂ ಪ್ರಾಬ್ಲಮ್ ಆಗ್ಬಿಡತ್ತೇನೋ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆ ರೀತಿಯಾಗಿ ಅವ್ರು ಇಲ್ಲಿ ಯೋಚನೆ ಮಾಡಿ ಮೆಸೇಜ್ ಟೈಪ್ ಮಾಡ್ತಾರೆ, ಅದನ್ನು ಸುಮ್ಮನೆ ಆಗ್ಬಿಡ್ತಾರೆ, ಬೇಡಪ್ಪ ಮಾತಾಡೋದೇ ಬೇಡ, ಮೆಸೇಜ್ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು. ಓಕೆ, ಈ ಕನೆಕ್ಷನ್ ಅಂತೂ ನಾರ್ಮಲ್ ಆಗಿ ನನಗೆ ಇಲ್ಲಿ ಎನರ್ಜಿನೇ ಬರ್ತಾ ಇಲ್ಲ. ಒಂದು ಸೋಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ ಅನ್ನೋಂಥದ್ದು, ಒಂದು ಅಟ್ಯಾಚ್ಮೆಂಟ್ ಅನ್ನೋಂಥದ್ದು ಸ್ಟ್ರಾಂಗ್ ಆಗಿದೆ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಒಂದು ಸೋಲ್ ಲೆವೆಲ್, ಆತ್ಮ ಮಟ್ಟದ ಒಂದು ಕೊಂಡಿ ನಿಮ್ಮಿಬ್ಬರಲ್ಲಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ನೀವಂತೂ ಸ್ಪಿರಿಚುವಲ್ ಜರ್ನಿಲಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ ಸ್ಪಿರಿಚುವಲ್ಸ್ ಯೂನಿವರ್ಸ್ ಸೈನ್ ಅಂತೂ ನಿಮಗೆ ಸಿಗ್ತಾನೆ ಇದೆ. ನಂಬರ್ಸ್ಗಳಿರ್ಬೋದು, ರಿಪೀಟೆಡ್ ನಂಬರ್ಸ್ಗಳನ್ನ ನೋಡ್ತಾ, ಬಟರ್ಫ್ಲೈ ನೋಡ್ತಾ, ಫೆದರ್ಗಳು ಸಿಗ್ತಾ ಇದೆ, ಆ್ಯಂಡ್ ರಿಪೀಟೆಡ್ ಸಾಂಗ್ ಕೇಳ್ತಾ. ಸೊ ನಿಮಗೆ ಯೂನಿವರ್ಸಿನ ಸೈನ್ ಸಿಗ್ತಾ ಇದೆ, ಅವರು ಹೇಗಿದ್ರು ಕಮ್ ಬ್ಯಾಕ್ ಆಗ್ತಾರೆ, ನಿಮ್ಮ ಲೈಫಲ್ಲಿ ವಾಪಸ್ ಬಂದೇ ಬರ್ತಾರೆ ಅಂತ ಹೇಳಿ ನಿಮಗೆ ಸೈನ್ ಸಿಗ್ತಾ ಇದೆ. ಬಟ್ ಅವರು ಪಾಪ ಇಲ್ಲಿ ಎಲ್ಲೋ ಒಂದು ಕಡೆ ಒದ್ದಾಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ಅವರು ಹೇಗಾದರೂ ಮಾಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಅಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ, ದಟ್ ಮೀನ್ಸ್ ಮೈಂಡ್ನ ಕ್ಲಾರಿಟಿ ಮಾಡಿಕೊಂಡು ಜೊತೆಗೆ ಒಂದು ಪ್ಯೂರ್ ಇಂಟೆನ್ಷನ್ ಜೊತೆಗೆ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಜೊತೆ ವಾಪಸ್ ಬರ್ತಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಒಂದು ನೆನ್ಪಿಟ್ಕೊಳ್ಳಿ, ಈ ಹುಡುಗಿಗೆ ಈ ಹುಡುಗ ಅಥವಾ ಈ ಹುಡುಗನಿಗೆ ಈ ಹುಡುಗಿ ಅಂತ ದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಧ್ಯ ಬಂದು ಯಾರಾದ್ರೂ ಕಡ್ಡಿ ಆಡ್ಸೋರು ಇರ್ತಾರಲ್ವಾ, ಆ ಕಡ್ಡಿ ಆಡ್ಸೋರು ಕಡ್ಡಿ ಇದ್ದಷ್ಟು ದಿನ ಕಡ್ಡಿ ಆಡಿಸ್ತಾರೆ. ಆ ದೇವ್ರು ಅವ್ರ ಕಡ್ಡಿನ ಒಂದ್ಸಲ ಕಿತ್ಕೊಂಡ್ರಲ್ಲ ಅಂತ ಹೇಳಿದ್ರೆ, ಅವ್ರು ಕಡ್ಡಿ ಆಡ್ಸೋರು ಇರ್ತಾರಲ್ವಾ, ದೇವ್ರು ಒಂದ್ಸಲ ಅವ್ರ ಕಡ್ಡಿನ ಕಿತ್ಕೊಂಡ್ರೆ ಅವ್ರು ಅಲ್ಲೋಲ ಕಲ್ಲೋಲ, ಅಲ್ಲೇನು ಮಾಡಕ್ಕಾಗಲ್ಲ. ಓಕೆನಾ, ದೇವ್ರು ಒಂದ್ಸಲ ನಿರ್ಧಾರ ಮಾಡಿದ್ರು ನಿಮಗೆ ನೀವು ಇಷ್ಟಪಟ್ಟಿದ್ದ ವಸ್ತು, ಇಷ್ಟಪಟ್ಟಂಥದ್ದು ನಿಮಗೆ ಸಿಗ್ಬೇಕು ಅಂತ ದೇವ್ರು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಯಾರು ಏನೂ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆನಾ, ಧೈರ್ಯವಾಗಿರಿ. ಯಾರೇ ಇಲ್ಲಿ ಮೂರನೇ ವ್ಯಕ್ತಿ ಬರ್ಬೋದು, ಅಥವಾ ಯಾರೇ ಬಂದು ಕಿತಾಪತಿ ಮಾಡಿ ಕಡ್ಡಿ ಅಲ್ಗಾಡ್ಸಿದ್ರು ಆ ಕಡ್ಡಿ ಕಿತ್ಕೊಂಡಿದ್ಮೇಲೆ ಅವ್ರ ಆಟ ಮುಗೀತು ಅಂತಾನೆ ನೋಡ್ಬೋದು ಇಲ್ಲಿ. ಓಕೆನಾ, ಸೊ ಆ ದೇವ್ರು ಒಂದ್ಸಲ ಅವ್ರ ಕಡ್ಡಿ ಕಿತ್ಕೊಂಡ್ರು ಅಂತ ಹೇಳಿದ್ರೆ ಅವರು ಏನು ಮಾಡ್ಕೊಳಕ್ ಆಗಲ್ಲ. ದೇವ್ರು ಒಂದ್ಸಲ ತೀರ್ಮಾನ ಮಾಡಿದ್ರೆ ನಿಮಗೆ ಈ ವ್ಯಕ್ತಿ ಕೊಡ್ಲೇಬೇಕು, ಈಗ ಒಂದು ಇಷ್ಟಪಟ್ಟಿದ್ದು ನೀವ್ ಏನ್ ಇಷ್ಟಪಟ್ಟದ್ ಕೊಡ್ಲೇಬೇಕಂದ್ರೆ ದೇವ್ರ ತೀರ್ಮಾನ ಮಾಡಿದ್ಮೇಲೆ ಯಾರ ಕೈಯಲ್ಲಿ ಏನು ತಪ್ಸೋದಿಕ್ಕೂ ಆಗಲ್ಲ, ಯಾರೇನು ಮಾಡೋದಿಕ್ಕಾಗಲ್ಲ. ದೇವ್ರ ಮುಂದೆ ಎಲ್ಲರೂ ಬಿಗ್ ಝೀರೋ. ಓಕೆನಾ, ಸೊ ಇದು ನೆನ್ಪಿಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ, ಕಣ್ಣೀರ್ ಹಾಕ್ಬೇಡಿ, ಧೈರ್ಯವಾಗಿರಿ, ಆರಾಮಾಗಿ ಲೈಫ್ನ ಲೀಡ್ ಮಾಡಿ. ಯಾವ್ಯಾವ ಟೈಮಲ್ಲಿ ಏನೇನ್ ಕೊಡ್ಬೇಕು, ಏನೇನಾಗಬೇಕು ದೇವ್ರಿಗೆ ಗೊತ್ತಿದೆ. ಆ ಟೈಮಲ್ಲಿ ಎಲ್ಲದೂ ಕೂಡ ಸರಿಯಾಗತ್ತೆ. ನಿಮಗ್ ಮಾಡ್ಬೇಕಾಗಿದ್ದು ಒಂದೇ ಕೆಲಸ ಏನು ಅಂತ ಹೇಳಿ, ತಾಳ್ಮೆಯಿಂದ ನೀವು ಕಾಯ್ಬೇಕಾಗಿರೋದು, ತಾಳ್ಮೆಯಿಂದ ದೇವರಿಗೆ ಸಮಯವನ್ನು ಕೊಡುವಂಥದ್ದು. ಓಕೆನಾ, ಇಲ್ಲಿ ಕೆಲವೊಬ್ರು ಅರ್ಜೆಂಟ್ ಮಾಡ್ತೀರಾ, ದೇವ್ರೇ ನಂಗೆ ಇವತ್ತೇ ಸರಿಯಾಗ್ಲಿ, ದೇವ್ರೇ ನಂಗೆ ಮುಂದಿನ ತಿಂಗಳಲ್ಲೇ ಸರಿಯಾಗ್ಬಿಡ್ಲಿ, ದೇವ್ರೇ ನನಗೆ ಒಂದು ಈ ವರ್ಷ ಸರಿಯಾಗ್ಬಿಡ್ಲಿ. ಸೊ ದೇವ್ರಿಗೆ ಗೊತ್ತಿದೆ ನಿಮಗೆ ಯಾವ ವರ್ಷದಲ್ಲಿ ಯಾವ ಟೈಮಲ್ಲಿ ಹೇಗೆ ಕೊಡಬೇಕು, ಏನು ಕೊಡಬೇಕು ಅನ್ನೋದು. ಸೊ ಅಲ್ಲಿವರೆಗೆ ನೀವೇನ್ ಮಾಡ್ಬೇಕು ಅಂದ್ರೆ ತಾಳ್ಮೆಯಿಂದ ದೇವ್ರಿಗೆ ಬಿಟ್ಬಿಡಿ, ದೇವ್ರ ಪಾದಕ್ಕೆ ಅರ್ಪಣೆ ಮಾಡಿ. ಓಕೆನಾ, ದೇವ್ರ ಪಾದಕ್ಕೆ ಅರ್ಪಣೆ ಮಾಡಿದ್ದೀರಾ ಅಂತ ಹೇಳಿದ್ರೆ ದೇವ್ರು ಪ್ರತಿಯೊಂದು ನಡೆಸ್ಕೊಡ್ತಾರೆ. ಓಕೆನಾ, ಸೊ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾಯ್ತಾ ಕೂತ್ಕೊಳ್ಬೇಕು ಅಷ್ಟೇನೆ. ಓಕೆ, ತಾಳಿದವನು ಬಾಳಿಯಾನು ಅಲ್ವಾ. ಸೊ ನೀವೆಷ್ಟು ತಾಳ್ತೀರಾ ಅಷ್ಟು ನಿಮ್ಮ ಲೈಫಲ್ಲಿ ನೀವು ಬಾಳ್ತೀರಾ. ಇದನ್ನೊಂದು ನೆನ್ಪಿಟ್ಕೊಳ್ಳಿ.
ಚಿಂತೆ ಮಾಡಬೇಡ್ರಿ, ಯಾರು ಚಿಂತೆ ಮಾಡಬೇಡಿ, ದೇವರಿದ್ದಾರೆ, ಚಿಂತೆ ಮಾಡಬೇಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ನನಗೆ ತುಂಬ 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 ಮುಖ್ಯ. ನಿಮ್ಮೆಲ್ಲರ ಟ್ರೂ ಲವ್ಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗಿಗೆ ನೀವೆಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿಯ ರೀಡಿಂಗ್ಗಳನ್ನ ಕೊಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಕಮೆಂಟ್ ಬಾಕ್ಸಲ್ಲಿ ನಾನು ಹೇಳಿದ್ದೀನಿ, ಯೂನಿವರ್ಸ್ ಬ್ರಿಂಗ್ ದಿಸ್ ಲವ್ ಬ್ಯಾಕ್ ಟು ಮೀ. ಸಾರಿ, ಈ ರೀತಿಯಾಗಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಸೊ ಅದಕ್ಕೆ ನಾನು ಇದು ರಿಪೀಟ್ ಹೇಳಿದೆ. ಸ್ಟಾರ್ಟಿಂಗಲ್ಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ನಾನು ಹೇಳಿರುವಂಥದ್ದು, ಯೂನಿವರ್ಸ್ ಬ್ರಿಂಗ್ ದಿಸ್ ಲವ್ ಬ್ಯಾಕ್ ಟು ಮೀ ಅಂತ ಹೇಳಿ ಒಂದು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ಅದನ್ನೇ ಕಮೆಂಟ್ ಮಾಡ್ತೀರಾ. ಪ್ರತಿಯೊಬ್ಬರು ಅಷ್ಟೇ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ನಿಮ್ಮ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ಪೂರ್ಣ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ. ಆ್ಯಂಡ್ ಮ್ಯಾರೇಜ್ ಆ್ಯನಿವರ್ಸರಿನ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮಗೂ ಕೂಡ ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ. ಖುಷಿಯಾಗಿ 100 ಕಾಲ ಹಸ್ಬೆಂಡ್ ಆ್ಯಂಡ್ ವೈಫ್ ಖುಷಿಯಾಗಿರಿ. ಪ್ರಾಬ್ಲಮ್ಸ್ ನಡೀತಾ ಇದ್ರೆ ದೇವರಿಗೆ ಅರ್ಪಣೆ ಮಾಡಿ, ಏನೂ ಆಗಲ್ಲ. ನಿಮ್ಮ ಹಸ್ಬೆಂಡ್, ನಿಮ್ಮ ಗಂಡ ಸರಿ ಆಗೇ ಆಗ್ತಾರೆ, ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು.